ನಮಸ್ತೆ ಸ್ನೇಹಿತರೆ, GRS ವಂಡರ್ ಥಾಟ್ಸ್ಗೆ ತಮಗೆಲ್ಲ ಸುಸ್ವಾಗತ. ಸ್ನೇಹಿತರೆ, ಇವತ್ತು ತುಪ್ಪರೆಕಾಯಿ ಪಲ್ಯ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ನಾನು ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ನೋಡ್ತಾ ಇದ್ರಲ್ವ, ನಾನು 4ರಿಂದ 5 ತುಪ್ಪರೆಕಾಯಿ ತೊಗೊಂಡಿದ್ದೀನಿ. ಇವಾಗ ಅದನ್ನು ನೀಟಾಗಿ ತೊಳ್ಕೊಂಡಿದ್ದೀನಿ, ಕಟ್ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ನೀಟಾಗಿ ಕಟ್ ಮಾಡ್ತಾಯಿದ್ದೀನಿ. ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡಿ 4ರಿಂದ 5 ನಿಮ್ಗೆ ಎಷ್ಟು ಬೇಕಾಗುತ್ತೋ ಅಷ್ಟೇ ತೊಗೊಳ್ಳಿ. ನಾನಿಲ್ಲಿ 5 ತುಪ್ಪರೆಕಾಯಿ ತೊಗೊಂಡಿದ್ದೀನಿ ಸ್ನೇಹಿತರೆ. ತುಂಬ ಚೆನ್ನಾಗಿರುತ್ತೆ. ರೊಟ್ಟಿ, ಚಪಾತಿಯಲ್ಲಿ ಮತ್ತು ಅನ್ನದಲ್ಲಿ ಕೂಡ ತಿನ್ಬೋದು. ಸ್ನೇಹಿತರೆ, ದಯವಿಟ್ಟು ನೀವು ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ದಯವಿಟ್ಟು ಮರಿಬೇಡಿ. ನಾನು ನಿಮ್ಮ ಮನೆ ಮಗಳು ಲಕ್ಷ್ಮಿ ಮಾತಾಡ್ತಿರೋದು. ಸ್ನೇಹಿತರೆ, ಈಗ ಚೆನ್ನಾಗಿ ನಾನು ಕಟ್ ಮಾಡ್ಕೊತಾ ಇದ್ದೀನಲ್ವಾ, ನೋಡ್ತಾ ಇದ್ರಿ. ಇಲ್ಲಿ ನಾನು ನೀಟಾಗಿ ಕಟ್ ಮಾಡ್ಕೊತಾ ಇದ್ದೀನಿ ತೊಳ್ಕೊಂಬಿಟ್ಟು. ನಿಮ್ಗೆ ಎಷ್ಟು ಬೇಕಷ್ಟು ತುಪ್ಪರೆಕಾಯಿ ತೊಗೊಳ್ಳಿ. ನಾನು ಇಲ್ಲಿ 5ರಿಂದ 6 ಜನಕ್ಕೆ ಆಗೋಷ್ಟು ಅಥವಾ 7 ಜನಕ್ಕೆ ಆಗೋಷ್ಟು ತೊಗೊಂಡಿದ್ದೀನಿ ತುಪ್ಪರೆಕಾಯಿ. ನೋಡಿದ್ರಲ್ವ, ಕಟ್ ಮಾಡಿದ್ನಲ್ವ. ಅನ್ನದಲ್ಲಿ ತುಂಬ ಚೆನ್ನಾಗಿರುತ್ತೆ, ರೊಟ್ಟಿ ಚಪಾತಿಯಲ್ಲಿ ಕೂಡ ಚೆನ್ನಾಗಿರುತ್ತೆ ಸ್ನೇಹಿತರೆ. ನೋಡಿದ್ರಲ್ವ. ಇವಾಗ ಏನು ಮಾಡೋಣ ಸ್ನೇಹಿತರೆ, ಒಂದು ಕಡೆ ನಾನು ಏನು ಮಾಡ್ತೀನಿ, ಒಂದು ಈರುಳ್ಳಿ ತೊಗೋತೀನಿ. ಈರುಳ್ಳಿ 1 ಅಥವಾ 2 ಈರುಳ್ಳಿ ತೊಗೋಬೋದು ಸ್ನೇಹಿತರೆ. ನಿಮಗೆ ಎಷ್ಟು ಬೇಕಾಗುತ್ತೆ ಅಷ್ಟು, ಅದಕ್ಕೆ 2 ಆದರೆ ಸಾಕಾಗುತ್ತೆ. ನೀಟಾಗಿ ಕಟ್ ಮಾಡ್ಕೋತೀನಿ ಸ್ನೇಹಿತರೆ. ತುಂಬ ಚೆನ್ನಾಗಿರುತ್ತೆ. ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ. ದಯವಿಟ್ಟು ಮರಿಬೇಡಿ. ನಿಮ್ಮ ಸಪೋರ್ಟ್ ನನಗೆ ಬೇಕೇ ಬೇಕಾಗುತ್ತೆ ಸ್ನೇಹಿತರೆ. ಇವಾಗ ನೋಡಿ ಸ್ನೇಹಿತರೆ, ನಾನು ಈ ಕಡೆ ಒಂದು ಬಾಣಲೆ ಇಟ್ಕೊತಾ ಇದ್ದೀನಿ, ಗ್ಯಾಸ್ ಹಚ್ಕೊಂಡ್ಬಿಟ್ಟು. ಇದರಲ್ಲಿ ಸ್ವಲ್ಪ ಎಣ್ಣೆ ಮತ್ತು ಜೀರಿಗೆ, ನಾವು ಏನೇ ಮಾಡಲಿ ಫಸ್ಟ್ ಎಣ್ಣೆ ಮತ್ತು ಜೀರಿಗೆ ಹಾಕ್ತೀವಲ್ಲ ಸ್ನೇಹಿತರೆ. ನೋಡಿದ್ರಲ್ವ, ಎಣ್ಣೆ ಮತ್ತು ಜೀರಿಗೆ ಹಾಕ್ತಾಯಿದ್ದೀನಿ. ಇವಾಗ ಜೀರಿಗೆ ಹಾಕಿದೆ. ಇವಾಗ ನಮಗೆ ಬೇಕಾದಷ್ಟು ಉಳ್ಳಾಗಡ್ಡೆ, ಈರುಳ್ಳಿ ಕೊಯ್ಕೊಂಡಿತ್ತಲ್ವ, ಈರುಳ್ಳಿಯನ್ನು ನಾನು ಹಾಕ್ತಾಯಿದ್ದೀನಿ. ನೋಡಿ ಸ್ನೇಹಿತರೆ, ಈರುಳ್ಳಿ ಹಾಕಿದೆ. ಇವಾಗ ಕರಿಬೇವು ಹಾಕ್ತೀನಿ ಸ್ನೇಹಿತರೆ. ಜೀರಿಗೆ ಈರುಳ್ಳಿ ಆದ ತಕ್ಷಣ ಕರಿಬೇವು ಹಾಕ್ತಾಯಿದ್ದೀನಿ. ಕರಿಬೇವು ಹಾಕಿಬಿಟ್ಟು ಸ್ವಲ್ಪ ಸೌಟು ತೊಗೊಂಡು ಹಿಂಗೆ ತಿರುಗಿಸೋಣ ಸ್ನೇಹಿತರೆ. ಏಕೆಂದರೆ ಅದು ಸ್ವಲ್ಪ ರೆಡ್ಡೆಲ್ಲ ಹಾಕಬೇಕಲ್ವಾ. ನೋಡಿರಿ, ಕಾಣಿಸ್ತಾ ಇದೆ ಅಲ್ವಾ, ಚೆನ್ನಾಗಿ ಆಗ್ತದೆ. ಬೇಕು ಅಂದರೆ ನೀವು ಹಿಂಗೆ ಹಾಕ್ಕೋಬೋದು ಸ್ನೇಹಿತರೆ. ಹಿಂಗು ತುಂಬ ರುಚಿ ಕೊಡುತ್ತೆ. ಅರಳು ಅಥವಾ ಪುಡಿ ಹಿಂಗೂ ಹಾಕ್ಕೋಬೋದು, ತೊಂದರೆ ಇಲ್ಲ. ಹಾಕೋದ್ರೆ ಈಗ ತುಪ್ಪರೆಕಾಯಿ ಹಾಕ್ಕೊಳ್ಳೋಣ ಸ್ನೇಹಿತರೆ. ಈರುಳ್ಳಿ ಎಲ್ಲ ಕೆಂಪಾಗಿದೆ. ನಾನು ಕಟ್ ಮಾಡಿ ಇಟ್ಕೊಂಡಿರ್ತಕ್ಕಂಥ ಎಲ್ಲ ತುಪ್ಪರೆಕಾಯಿನ ನಾನು ಏನು ಮಾಡ್ತಾಯಿದ್ದೀನಿ, ಮಿಕ್ಸ್ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಕಾಣಿಸ್ತಿದೆ ಅಲ್ವಾ. ನೋಡಿ, ಯಾವುದೇ ರೀತಿ ನೀರು ಬೆರೆಸಿಲ್ಲ ಇದಕ್ಕೆ. ಹಾಗೆ ನಾನೇನು ಎಣ್ಣೆ, ಈರುಳ್ಳಿ ಮತ್ತು ಜೀರಿಗೆ ಹಾಕಿದ್ನಲ್ವ, ಅದಕ್ಕೆ ಕಲಿಸ್ತಾ ಇದ್ದೀನಿ. ಬೇಕಾದರೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು ಸ್ನೇಹಿತರೆ. ನಮಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಬೆರೆಸ್ಕೊಂಡು ಇದರಲ್ಲಿ ಕಲಸಿ, ಉಪ್ಪು ಹಾಕಿದಾಗ ಏನಾಗುತ್ತೆ ಸ್ನೇಹಿತರೆ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋದ್ರಿಂದ ಅದು ಏನಾಗುತ್ತೆ, ಇದರೊಳಗೆ ಬೆಂದ್ಕೊಳ್ಳುತ್ತೆ. ಮುಚ್ಚಬೇಕು ಸ್ನೇಹಿತರೆ. ಯಾವುದೇ ರೀತಿ ಉಪ್ಪು ಹಾಕಿದ ತಕ್ಷಣ ಒಂದು 5 ನಿಮಿಷ ಮುಚ್ಚಬೇಕು. 5ರಿಂದ 10 ನಿಮಿಷ ಮುಚ್ಚಿದಾಗ ಏನಾಗುತ್ತೆ ಸ್ನೇಹಿತರೆ, ಚೆನ್ನಾಗಿ ಕುತ್ಕೊಳ್ಳುತ್ತೆ. ನೀರು ಬಿಡುತ್ತೆ. ಅರಿಶಿನ ಪುಡಿ ಹಾಕಿ, ಒಂದು ಚುಟುಕಾದಷ್ಟು ಅರಿಶಿನ ಪುಡಿ ಹಾಕಿ ನೀರು ಬಿಟ್ಕೊಳ್ಳುತ್ತೆ ಅದು ಚೆನ್ನಾಗಿ. ಇವಾಗ ಮುಚ್ಚಿಬಿಡೋಣ ಸ್ನೇಹಿತರೆ. ಮುಚ್ಚಾದಮೇಲೆ ಒಂದು 5ರಿಂದ 8 ನಿಮಿಷ ಬಿಟ್ಟಾದ್ಮೇಲೆ ನೋಡಿದ್ರಲ್ಲ ಸ್ನೇಹಿತರೆ, ಆದಷ್ಟಿಗೆ ಅದೇ ನೀರು ಬಿಟ್ಕೊಂಡಿದೆ. ನಾವು ಯಾವುದೇ ರೀತಿ ನೀರು ಹಾಕಿಲ್ಲ, ಅದರಲ್ಲಿ ಆ ಅಂಶ ಇರುತ್ತೆ ಸ್ನೇಹಿತರೆ. ಇವಾಗ ಸ್ವಲ್ಪ ಎಷ್ಟು ಬೇಕೋ ಅಷ್ಟು ಅಚ್ಚ ಖಾರದ ಪುಡಿ ಹಾಕ್ಕೊಳ್ಳೋಣ ಸ್ನೇಹಿತರೆ. ಅಚ್ಚ ಖಾರದ ಪುಡಿ ಹಾಕ್ಕೊಂಡ್ರೆ ತುಂಬ ಟೇಸ್ಟ್ ಆಗುತ್ತೆ. ಕೆಲವರು ಮೆಣಸಿನ್ಕಾಯಿ ಹಾಕ್ಕೋಬೋದು, ಕೆಲವರು ಅಚ್ಚ ಖಾರದ ಪುಡಿ ಹಾಕ್ಕೋಬೋದು ಸ್ನೇಹಿತರೆ. ನಮಗೆ ರುಚಿಗೆ ತಕ್ಕಷ್ಟು 2ರಿಂದ 3 ಟೊಮೊಟೊ ಹಾಕ್ಕೋಬೋದು ಸ್ನೇಹಿತರೆ. ಇವಾಗ ಖಾರ ಪುಡಿ ಹಾಕ್ತಲ್ಲ, ಈಗ ಟೊಮೊಟೊ ಹಾಕ್ಕೊಳ್ಳೋಣ ಸ್ನೇಹಿತರೆ. 2ರಿಂದ 3 ಟೊಮೊಟೊ ಹಾಕ್ತಾಯಿದ್ದೀನಿ ನಾನಿಲ್ಲಿ. ನೋಡ್ತಾ ಇದ್ದಿಲ್ಲ ಸ್ನೇಹಿತರೆ, ಕಾಣಿಸ್ತಿದ್ದಲ್ವಾ ಸ್ನೇಹಿತರೆ. ತುಂಬ ಚೆನ್ನಾಗಿರುತ್ತೆ, ರುಚಿಯಾಗಿರುತ್ತೆ. ಬಿಸಿ ಬಿಸಿ ಚಪಾತಿ, ರೊಟ್ಟಿ, ಅನ್ನದಲ್ಲೂ ಕೂಡ ಚೆನ್ನಾಗಿರುತ್ತೆ ಸ್ನೇಹಿತರೆ. ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಈ ನಿಮ್ಮ ಮನೆ ಮಗಳು ಲಕ್ಷ್ಮಿಯನ್ನು ಮರೀದೇ ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ. ಈಗ ಮುಚ್ಚಿದ್ದೀನಿ. ಈ ಕಡೆ ಅಲ್ಲ, ಕೊತ್ತಂಬರಿ ಮತ್ತು ಬೆಳ್ಳುಳ್ಳಿ ಇದನ್ನು ಮಿಕ್ಸಿಗೆ ಹಾಕ್ಕೊಂಬರೋಣ ಸ್ನೇಹಿತರೆ. ಅಲ್ಲ, ಕೊತ್ತಂಬರಿ, ಬೆಳ್ಳುಳ್ಳಿ, ಅಲ್ಲ, ಕೊತ್ತಂಬರಿ, ಬೆಳ್ಳುಳ್ಳಿ, ಸ್ವಲ್ಪ ಒಣ ಕೊಬ್ಬರಿ ಕೂಡ ಹಾಕ್ಕೋಬೋದು ಸ್ನೇಹಿತರೆ. ನಿಮಗೆ ಬೇಕು ಅಂದರೆ ಒಣ ಕೊಬ್ಬರಿ ಹಾಕ್ಕೋಬೋದು, ಬೇಡ ಅಂದರೆ ಬೇಡ. ಬಟ್ ನಾನು ಹಾಕ್ಕೊಂಡಿದ್ದೀನಿ ಒಂದು 5 ಪೀಸ್ ಆಗಷ್ಟು ಒಣ ಕೊಬ್ಬರಿ ಹಾಕ್ಕೊಂಡಿದ್ದೀನಿ ಸ್ನೇಹಿತರೆ. ಮಿಕ್ಸಿಗೆ ಹಾಕ್ಕೊಂಡು ಬಂದಲ್ವಾ, ಈ ಕಡೆ ಚೆನ್ನಾಗಿ ಬಂದಿದೆ ನೋಡಿ, ಗಮ್ ಅಂತ ಸ್ಮೆಲ್ ಬರ್ತಾಯಿದೆ. ಇವಾಗ ಸ್ನೇಹಿತರೆ ಅದನ್ನು ನಾನು ಮಿಕ್ಸ್ ಮಾಡ್ತಾಯಿದ್ದೀನಲ್ವಾ, ಮಿಕ್ಸ್ ಮಾಡಿಬಿಟ್ಟು 10 ನಿಮಿಷ ಬಿಡೋಣ ಸ್ನೇಹಿತರೆ. 10ರಿಂದ 12 ನಿಮಿಷ ಬಿಟ್ಬಿಡೋಣ, ಚೆನ್ನಾಗಿ ಬೆಂದ್ಕೊಳ್ಳುತ್ತೆ. ಓಕೆನಾ. ನೋಡಿದ್ರೆ ಸ್ನೇಹಿತರೆ, ಈಗ ರೆಡಿಯಾಗಿದೆ. ಅಪ್ಪಬ್ಬಾ, ಗಮ್ ಅಂತ ಸ್ಮೆಲ್ ಬರ್ತಾಯಿದೆ ಸ್ನೇಹಿತರೆ. ಸೂಪರ್ ಆಗಿದೆ ಸ್ನೇಹಿತರೆ. ಮತ್ತೆ ಮಾಡಬೇಕು ಅನಿಸುತ್ತೆ ಈ ತುಪ್ಪರೆಕಾಯಿ ಪಲ್ಯನ. ನೋಡಿ, ಕಾಣಿಸ್ತಾ ಇದೆಯಲ್ವ, ಚೆನ್ನಾಗಾಗಿದೆ, ಚೆನ್ನಾಗಿ ಬೆಂದಿರುತ್ತೆ ಕೂಡ. ಏಕೆಂದರೆ ಅದರಲ್ಲಿ ಉಪ್ಪೆಲ್ಲ ಹಾಕಿ ಬೆರೆಸ ಮೊದಲೇ ಇಟ್ಬಿಟ್ಟಿರ್ತೀವಲ್ಲ, ಚೆನ್ನಾಗಿ ಬೆಂದ್ಕೊಂಡ್ಬಿಟ್ಟಿರುತ್ತೆ ಸ್ನೇಹಿತರೆ. ಈ ಕಡೆ ನಾನು ಚಪಾತಿ ರೆಡಿ ಮಾಡ್ಕೊಳ್ಳೋಣ, ಓಕೆನಾ. ಯಾಕೆಂದರೆ ಪಲ್ಯಗೆ ಚಪಾತಿ ರೆಡಿ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಇಲ್ಲಿ ನೋಡಿ ಅಲ್ವಾ, ಚಪಾತಿ ರೆಡಿ ಆಗ್ತಾಯಿದೆ ಸ್ನೇಹಿತರೆ. ಚಪಾತಿಯಲ್ಲಿ ಮತ್ತು ತುಪ್ಪರೆಕಾಯಿ ಪಲ್ಯ ತಿಂತಾಯಿದ್ರೆ ಚಪ್ಪರಿಸ್ಬೇಕು ಅನಿಸುತ್ತೆ ಸ್ನೇಹಿತರೆ. ಅಷ್ಟು ಚೆನ್ನಾಗಿರುತ್ತೆ ಸ್ನೇಹಿತರೆ, ತುಂಬ ಚೆನ್ನಾಗಿರುತ್ತೆ. ನೀವು ಲೈಕ್ ಮಾಡಿ, ಶೇರ್ ಮಾಡಿ, ನೀವು ಮಾಡ್ಕೊಂಡು ತಿಂದ್ಬಿಟ್ಟು ಹೇಗಿದೆ ಅಂತೇಳಿ ನನಗೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅನಿಸಿಕೆಗಳನ್ನು ತಿಳಿಸ್ಕೊಡಿ. ಥ್ಯಾಂಕ್ ಯು ಸ್ನೇಹಿತರೆ.